ತುಮಕೂರಿನಲ್ಲಿ ವಾಲ್ಮೀಕಿ ಸಮುದಾಯ ಪ್ರತಿಭಟನೆ ನಡೆಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಸಮುದಾಯದ ಮುಖಂಡರು ಕೈಯಲ್ಲಿ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಭಾವಚಿತ್ರಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರ ನೀಡಿದ್ದ ಭರವಸೆಯಂತೆ ಪರಿಶಿಷ್ಟ ಪಂಗಡಕ್ಕೆ 9% ಮೀಸಲಾತಿ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಈ ವೇಳೆ ವಾಲ್ಮೀಕಿ ಸಮುದಾಯದ ಮುಖಂಡರು ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರವು 2022ರಲ್ಲಿ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು 15% ಇಂದ 17ಕ್ಕೆ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 3% ಇಂದ 7%ಗೆ ಹೆಚ್ಚಿಸಿದ್ದರೂ ಅದನ್ನು ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿಸುತ್ತಿವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಕಾರಣದಿಂದ ಸಮುದಾಯದ ಹಕ್ಕುಗಳಿಗೆ ಧಕ್ಕೆಯಾಗುತ್ತಿದೆ ಎಂದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಮ್ಮ ಎಲ್ಲಾ ಬೇಡಿಕೆಗಳನ್ನು ಸರ್ಕಾರ ಶೀಘ್ರದಲ್ಲೇ ಈಡೇರಿಸಬೇಕು ಎಂದು ಒತ್ತಾಯಿಸಿದ ಪ್ರತಿಭಟನಾಕಾರರು ಬೇಡಿಕೆಗಳನ್ನು ನಿರ್ಲಕ್ಷಿಸಿದರೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ಸಹ ನೀಡಿದರು. ಇವತ್ತು ಒಂದ್ ಕಡೆ ಸೇರ್ಕೊಂಡು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಏನು 2022ರಲ್ಲಿ ಪರಿಶಿಷ್ಟ ಜಾತಿಗೆ 15ರಿಂದ 17%, ಪರಿಶಿಷ್ಟ ಪಂಗಡಕ್ಕೆ 3ರಿಂದ 7% ಮೀಸಲಾತಿ ಜಾರಿ ಆಗಿದೆ ಅಂತೇಳಿ ಸರ್ಕಾರ 9 ಶೆಡ್ಯೂಲ್ ಸೇರಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಆದರೆ ನಮ್ಮ ಮುಗ್ಧ ಸಮಾಜ ಆ ಒಂದು ಕಾನೂನಿನ ತೊಡಕನ್ನು ಅರಿತುಕೊಳ್ಳದೆ ನಮಗೆ ಮೀಸಲಾತಿ ಸಿಕ್ಕೇ ಬಿಡ್ತು ಅನ್ನೋ ಭ್ರಮೆಯಲ್ಲಿ ನಾವೆಲ್ಲರೂ ಕೂಡ ತೇಲಿ ಆರಾಮಾಗಿ ಮಲ್ಕೊಂಡಿದ್ವಿ. ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಇದನ್ನು ಅನುಕೂಲ ಆಗುತ್ತೆ, ಮೀಸಲಾತಿಯಿಂದ ಶಿಕ್ಷಣಕ್ಕೆ ಹುದ್ದೆಗಳು ಸೃಷ್ಟಿಯಾಗುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಖುಷಿಯಿಂದ ಇದ್ವಿ. ಆದರೆ ಎಲ್ಲ ಒಂದು ಕಡೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗಾಯದ ಮೇಲೆ ಬರೆ ಹೇಳ್ದಂಗೆ ಮೊನ್ನೆ ರಾಜ್ಯ ಸರ್ಕಾರ 56,437 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಆದೇಶ ಕೊಟ್ಟಿದೆ, ಅನುಮೋದನೆ ಕೊಟ್ಟಿದೆ. ಆದರೆ ಆ ಒಂದು ಹುದ್ದೆಗಳನ್ನು ಹಿಂದೆ ಇದ್ದಂಥ 3% ಮತ್ತು 15% ಮೀಸಲಾತಿ ಅಡಿಯಲ್ಲೇ ತುಂಬಬೇಕು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದೆ. ಇದು ಸಮಾಜಕ್ಕೆ ವಿರೋಧವಾಗಿದ್ದು ಈ ಕೂಡಲೇ ಇದನ್ನು ಸರಿಪಡಿಸಿ ಏನು ನಮಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ 7% ಮೀಸಲಾತಿ ಅಡಿಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಈ ಮೂಲಕ ಜಿಲ್ಲೆಯಾದ್ಯಂತ ಸಮಸ್ತ ವಾಲ್ಮೀಕಿ ಸಮಾಜದ ಸಂಘಟನಾ ಒಕ್ಕೂಟದ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ. ಇಲ್ಲದೆ ಹೋದರೆ ಇದು ಕೇವಲ ಸಾಂಕೇತಿಕ ಮನವಿಗೆ ಎಷ್ಟು ಜನ ಸೇರ್ಕೊಂಡಿದ್ದೀವಿ. ಇನ್ನು ಯಾಕಂದರೆ ವಾಲ್ಮೀಕಿ ಸಮಾಜ ಒಂದಿಷ್ಟು ಜಾಗೃತವಿಲ್ಲದ ಸಮಾಜ, ಒಂದಿಷ್ಟು ಎದ್ದೋಳೋದು ಲೇಟು. ಎದ್ದ ಮೇಲೆ ಈ ಸಮಾಜವನ್ನು ತಡಿತಕ್ಕಂಥ ಶಕ್ತಿ ರಾಜ್ಯದಲ್ಲಿ ಯಾರಿಗೂ ಇಲ್ಲ ಅಂತಕ್ಕಂಥದ್ದು ಇತಿಹಾಸಗಳು ಸಾರಿ ಹೇಳುತ್ತೆ. ಆ ಒಂದು ಅವಕಾಶವನ್ನು ತಾವು ದಯವಿಟ್ಟು ಮಾಡಿಕೊಡ್ಬಾರ್ದು. ನಮ್ಮ ಒಂದು ಬೇಡಿಕೆಗಳನ್ನ ಈ ಕೂಡಲೇ ಈಡೇರಿಸಬೇಕು. ಈಡೇರಿಸಿ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ತೀರಿ ಅಂತ ಹೇಳ್ತೆ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ.